ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಸಿರಸಂಗಿ ಗ್ರಾಮದಲ್ಲಿ ನೀರಿಗಾಗಿ ರೈತರ ಪ್ರತಿಭಟನೆ. ಹೌದು ವೀಕ್ಷಕರೇ, ರೈತರು ರಸ್ತೆ ತಡೆದು ಹೋರಾಟ ಮಾಡಬೇಕಾದರೆ ಕಾರಣ 2 ತಿಂಗಳ ಹಿಂದೆ ಕೌಲಿ ಒಡೆದು ಹೋದರು. ಇತ್ತ ಕಡೆ ನೋಡದೇ ಇರುವ ಅಧಿಕಾರಿಗಳು ಮತ್ತು ರೈತರು ಹಲವಾರು ಸಲ ಮನವಿ ಸಲ್ಲಿಸಿದರು. ಇತ್ತು ಕಡೆ ನೋಡದೇ ಇರುವ ಅಧಿಕಾರಿಗಳು ರೈತರು ರಸ್ತೆ ಬಂದು ಮಾಡಿ ಪ್ರತಿಭಟನೆ ಮಾಡಲು ಕಾರಣ ಆಯಿತು. ರೈತರ ಪ್ರತಿಭಟನೆಯಲ್ಲಿ ನೀರಾವರಿ ಇಲಾಖೆಯ ಎಡಬ್ಲ್ಯೂಡಿ ಅಧಿಕಾರಿಗಳನ್ನು ರೈತರು ತಲಾಟಿಗೆ ತೆಗೆದುಕೊಂಡರು. ಇದೇ ಸಮಯದಲ್ಲಿ ಸವದತ್ತಿ ತಾಲೂಕಿನ ತಹಶೀಲ್ದಾರಾದ ಮಲ್ಲಿಕಾರ್ಜುನ್ ಹೆಗ್ಗಣ್ಣರ ಸರ್ ಬಂದು ರೈತರ ಸಮಸ್ಯೆ ಬಗೆಹರಿಸಲು 3-4 ದಿನದ ಒಳಗಡೆ ರೈತರಿಗೆ ನೀರು ಮುಟ್ಟಿಸುವ ವ್ಯವಸ್ಥೆ ಮಾಡುತ್ತೇನೆಂದು ರೈತರ ಮನವೊಲಿಸಿ ಪ್ರತಿಭಟನೆ ನಿಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ಪಂಚನಗೌಡ್ರು ದ್ಯಾಮನಗೌಡ ಹಾಗೂ ಬಸವರಾಜ್ ಕಡಕೋಳ, ಶಿರಸಂಗಿ ಕಲ್ಲಾಪುರ ಗ್ರಾಮಗಳ ರೈತ ಮುಖಂಡರು ಎಫ್ಎಂ ಓಬಳಾಪುರ ಮಹಾಂತೇಶ್, ಪಂಚನವರ್ ಶಿವಾನಂದ್, ಹಲ್ಲಾಪುರ್ ಗದಿಗೆಪ್ಪ ಕುಂಬಾರ್ ಮತ್ತು ಪಿಎಸ್ಐ ಸಾಹೇಬರು, ಸಿಪಿಐ ಸಾಹೇಬ್ರು ಹಾಗೂ ನೀರಾವರಿ ಇಲಾಖೆಯ ಪಾಂಡುರಂಗ ನಾಯ್ಕ್ ಹಾಗೂ 3 ಗ್ರಾಮಗಳ ರೈತ ಬಾಂಧವರು ಸೇರಿದ್ದರು. ಆ ದೃಷ್ಟಿಯಿಂದ ಎಲ್ಲಾ ರೈತರು ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದಾರೆ. ಅದಕ್ಕೆ ಯಾರು ಕಲ್ಲುಗಿ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಇದು ಪಕ್ಷಾತೀತವಾಗಿ ಹೋರಾಟ. ದಯವಿಟ್ಟು ಎಲ್ಲರೂ ಸಾರ್ವಜನಿಕರಿಗೆ ನಮ್ರವಾಗಿ ವಿನಂತಿ ಮಾಡ್ತೀನಿ ಮತ್ತೆ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಈ ಹೋರಾಟಕ್ಕೆ ಯಾರು ಕಲ್ಲುಗಿ ಕೆಲಸ ಮಾಡಬೇಡ್ರಿ. ಇದು ರೈತರ ಹೋರಾಟ ಐತೆ. ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೀನಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಅನಾಹುತ ಆಗದಂಗ ಜಲ್ದಿ ಬರ್ರಿ. ರೈತರು ಏನ್ ಕೇಳ್ತಾ ಇದಾರ ಅದಕ್ಕೆ ಸ್ಪಂದನೆ ಕೊಡ್ರಿ. ನೀವು ಅಲ್ಲೇ ಕುಂತ್ರೆ ನಾವ್ ಈ ಧರಣಿ ರಾತ್ರಿ 9 ಆದ್ರೂ ಹೇಳೋರಲ್ಲ. ಅದಕ್ಕಾಗಿ ವಿನಂತಿ ಮಾಡ್ಕೊಳ್ತೀವಿ, ಎಷ್ಟು ಸ್ಪಂದನೆ ಮಾಡ್ತೀವಿ ಅಷ್ಟು ಜಲ್ದಿ ಹೋರಾಟ ಮುಗಿತೈತಿ, ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ. ಅದಕ್ಕಾಗಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೀನಿ, ಸಾರ್ವಜನಿಕರು ಎಲ್ಲರೂ ಸಹಕರಿಸಿ. ಇಲ್ಲಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ರೈತ ಬಾಂಧವರಿಗೂ ಸಾರ್ವಜನಿಕರಿಗೂ ವಂದನೆ. ಕಾಳಿಕಾ ಮಾತೆಯನ್ನು ನೆನೆಸಿಕೊಂಡು ಇವತ್ತಿನ ದಿವಸ ನರಗುಂದ್ ಬೆಂಚ್ ಕೆನಾಲ್ ಮೂಲಕ ಬಶಿಡೋಣಿ, ಸಿರಸಂಗಿ, ಕಲ್ಲಾಪುರ, ಗೋಲ್ಕೊಪ್ಪ, ಕೊಣ್ಣೂರು, ಮುಳ್ಳೂರು, ಜಾಲಿಕಟ್ಟಿ, ಮೂಲಿಕಟ್ಟಿ ಭಾಗದ ಎಲ್ಲ ರೈತರಿಗೆ ನೀರನ್ನು ಒದಗಿಸಬೇಕಂತೇಳಿ ಈ ರಸ್ತಾ ರೋಕನ್ನು ಹಮ್ಮಿಕೊಂಡಿದೆ. 1972ರಲ್ಲಿ ಈ ಮಲಪ್ರಭಾ ಡ್ಯಾಮ್ ಅನ್ನು ಕಟ್ಟಿದ್ರು. ಕಟ್ಟುವ ಸಂದರ್ಭದಲ್ಲಿ 2,20,000 ಹೆಕ್ಟೇರ್ ನೀರನ್ನು ಕೊಡಬೇಕು ಅಂತ ಉದ್ದೇಶ ಇಟ್ಟುಕೊಂಡು ಡ್ಯಾಮ್ ಕಟ್ಟಿದ್ರು. ಡ್ಯಾಮ್ ಕಟ್ಟಿ ಇವತ್ತಿಗೆ 55 ವರ್ಷಗಳು ಗತಿಸಿದ್ದಾವೆ. ಇನ್ನೂ ಕೊನೆ ಹಳ್ಳಿಗಳಿಗೆ, ಕೊನೆ ಹೊಲಗಳಿಗೆ ನೀರು ಕೊಡ್ಲಿಕ್ಕೆ ಆಗಿಲ್ಲ. ಈ ದೇಶದ, ಈ ರಾಜ್ಯದ, ಈ ತಾಲೂಕಿನ ದುರಂತ. ಸಾಕಷ್ಟು ಜನ ಶಾಸಕರು, ಸಂಸದರು ಈ ಭಾಗದಲ್ಲಿ ಆಗಿ ಹೋದ್ರು. ಯಾರೊಬ್ಬರು ನಮ್ಮ ಬದುಕನ್ನ ಕಟ್ಟಲಿಲ್ಲ. ಇವತ್ತು ಬಹಳ ದುಷ್ಟಂತ ಸ್ಥಿತಿ. ಬಶೀರೋಣಿ ಇರ್ಬೋದು, ಗೊರಾಬಳ ಆಗಲಿ, ಕೂಲಿಕಟ್ಟಿ ದಾಟಿ ರೇಣುಕಾ ಇಲ್ಲುವರೆಗೆ ನೀರು ಕೊಡ್ಲಿಕ್ಕೆ ಆಗಿಲ್ಲ. ಇದ್ದಂತ ನೀರನ್ನು ಕೊಡ್ಬೇಕಂತ ಹೇಳಿ ನರಗುಂದ್ ಬೆಂಚ್ ಕೆನಾಲ್ ಮೂಲಕ ಸುಮಾರು 7 ಹಳ್ಳಿಗೆ ನೀರಿನ ಸಮಸ್ಯೆ ಆಗಿದೆ. ರೈತ ಹಿಂಗಾರು ಪೀಕಾಗಿ ಹೊಲವನ್ನು ಹದಗೊಳಿಸಿ ಎಲ್ಲವನ್ನೂ ನಡೆಯುತ್ತಾನೆ, ಅದು ಸಹ ನೀರು ಕೊಡುವಂತ ಇವತ್ತು ಪರಿಸ್ಥಿತಿ ಇಲ್ಲ. ಅದಕ್ಕೆ ಇದಕ್ಕೆ ಮೂಲಕ ಹೇಳ್ತೀನಿ, ಹೋರಾಟದ ಮೂಲಕ ಸುಮಾರು 2-3 ದಿವಸದಲ್ಲಿ ಇಲ್ಲಿ ಸಂಬಂಧಪಟ್ಟ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಲಿ, ಸೂಪರ್ಡೆಂಟ್ ಇಂಜಿನಿಯರ್ ಆಗಲಿ ಬಂದು ಇದನ್ನ ಇತ್ಯರ್ಥ ಮಾಡದೆ ಹೋದ್ರೆ, ನೀವೇನಾದ್ರೂ 3-4 ದಿವಸದಲ್ಲಿ ಬಂದು ಮಾತು ಕೊಟ್ಟು ಇತ್ಯರ್ಥ ಮಾಡದೆ ಹೋದ್ರೆ, ಇವತ್ತು ಸೂಪರ್ಡೆಂಟ್ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಾಗಕ್ಕೆ ಬರದೇ ಹೋದ್ರೆ ಅನಿರ್ದಿಷ್ಟ ಕಾಲವರೆಗೆ ನಾವು ಸತ್ಯಾಗ್ರಹವನ್ನ ಮಾಡ್ತೇವೆ ಅಂತ ಹೇಳಿ ಕೆಲಸ ಪಡೆದು ಬಂದಿದೆ. ಯಾಕಂದ್ರೆ ರೈತ ಸಂಕಷ್ಟದಲ್ಲಿದ್ದಾನೆ. ರೈತ ಸಾಲದಲ್ಲಿ ಹುಟ್ಟಿ, ಸಾಲದಲ್ಲಿ ಬೆಳೆದು, ಸಾಲದಲ್ಲಿ ಸಾಯ್ತಾನೆ. ಪುಣ್ಯಾತ್ಮರಿ, ಮೊನ್ನೆ ಬೆಳೆದ ಕಬ್ಬಿಗೆ ಬೆಲೆ ಕೊಡ್ಬೇಕಾದ್ರೆ ಲಕ್ಷಾಂತರ ರೈತರು ಕೂಡಿ ಬೀದಿಯಲ್ಲಿ ಹೋರಾಟ ಪರಿಸ್ಥಿತಿ ಈ ರಾಜ್ಯದಲ್ಲಿ ಬಂತು. ಬಹುಶಃ 2 ವರ್ಷದಲ್ಲಿ ಕೃಷಿ ಇಲಾಖೆ ಅಂಕಿಅಂಶಗಳ ಪ್ರಕಾರ 2,100 ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಈ ರಾಜ್ಯದಲ್ಲಿ. ಆತ್ಮಹತ್ಯೆ ಯಾಕೆ ಮಾಡಿಕೊಂಡ್ರು? ಸಾಲದ ಬಾಧೆಯನ್ನು ತಾಳಲಾರದೆ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಈ ಸರ್ಕಾರಕ್ಕೆ ಇವತ್ತು ಬೆಳೆ ಹಾನಿ ಆಗಿದೆ. ಇವತ್ತು ಗೊಂಜಾಳ ನುಕ್ಸಾನ ಆಗಿದೆ, ಈ ಭಾಗದಲ್ಲಿ ಸೂರ್ಯಪಾನ ನುಕ್ಸಾನ ಆಗಿದೆ, ಮತ್ತೆ ಬಹಳಷ್ಟು ಪೀಕಲ್ ನುಕ್ಸಾನ ಆದ್ರೂ ಸಹ ಬೆಳೆ ವಿಮೆ ಕೊಡ್ತಾ ಇಲ್ಲ, ಪರಿಹಾರವನ್ನು ಕೊಡ್ತಾ ಇಲ್ಲ. ಈ ದೇಶಕ್ಕೆ ರೈತ ಅನ್ನವನ್ನು ಹಾಕ್ತಾನೆ. ಈ ದೇಶದ ಬ್ಯಾಕ್ಬೋನ್ ಅಂತ ಹೇಳ್ತಾರೆ, ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ದೇಶದ ಬೆನ್ನೆಲುಬಲ್ಲ ರೈತ. ರೈತ ದೇಶದ ಬೆನ್ನೆಲುಬಲ್ಲ, ರೈತ ಈ ದೇಶದ ಉಸಿರು ಅಂತ ಹೇಳಿಕ್ಕೆ ಇಷ್ಟಪಡೋದು ಉಸಿರು.
ಮಾಡುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಅದಕ್ಕೆ ಸರ್ಕಾರ, ಈ ಸರ್ಕಾರ ಹಿಡಿದ ಸರ್ಕಾರಗಳು ಯಾವುದೇ ಇರಲಿ, ರೈತರು ಆದಷ್ಟು ಬೇಗನೆ ಈ ಪರಿಹಾರವನ್ನು ಕೊಡಬೇಕು. ಇವತ್ತು ಗೊಂಜಾಳ ಬೆಳೆಗೆ ಪರಿಹಾರ ಇಲ್ಲ, ಇವತ್ತು ಸೂರ್ಯಪಾನ ಇಲ್ಲ, ಈ ಭಾಗದ ಮತ್ತೆ ಹೆಸರು ಬೆಳೆದ ರೈತರು ಅದಕ್ಕೂ ಅವು ಹಾಳಾಗಿ ಬೆಳೆ ಹೆಚ್ಚಾಗಿ ಅದಕ್ಕೆ ಪರಿಹಾರ ಇಲ್ಲ, ಹತ್ತಿಗೆ ಪರಿಹಾರ ಇಲ್ಲ. ಒಟ್ಟೆ ಸರ್ಕಾರ ರೈತ ವಿರೋಧಿ ಸರ್ಕಾರ ಆಗಿದೆ. ಉಳ್ಳಾಗಡ್ಡಿಗೆ ಅದಕ್ಕೆ ಪರಿಹಾರ ಇಲ್ಲ. ರೈತ ಬೆಳೆಗೆ ಕಾಲಕ್ಕೆ ಬೆಳೆದ ಬೆಳೆಗೆ ಬೆಲೆ ಕೊಡಬೇಕು, ಬೆಲೆಗೆ ತಕ್ಕ ಬೆಲೆ ಕೊಡಬೇಕನ್ನೋ ಉದ್ದೇಶ ಇಟ್ಕೊಂಡು ರೈತ ಬಹಳಷ್ಟು ಸಂಕಷ್ಟದಲ್ಲಿದ್ದಾನೆ. ಒಬ್ಬ ಇವತ್ತು ಶ್ರೀಮಂತ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಯಾವ ಫ್ಯಾಕ್ಟರಿ ಮಾಲಕನು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಯಾವ ಶಾಸಕನು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ರೈತ ಮಾಡ್ಕೊಂಡಿದ್ದಾನೆ, ಅವನು ಸ್ವಾಭಿಮಾನ ರೈತ ಮಾಡ್ಕೊಂಡಿದ್ದಾನೆ. ಅದಕ್ಕೆ ರೈತರಿಗೆ ಆದಷ್ಟು ಸಂಕಷ್ಟದಲ್ಲಿದ್ದಾನೆ, ಅವನನ್ನು ರಕ್ಷಣೆ ಮಾಡುವಂತ ಕೆಲಸ ರಾಜ್ಯದ ಉದ್ದಗಲಕ್ಕೂ ಆಗಬೇಕು. ಈ ಪರಿಹಾರವನ್ನು ಕೊಡಬೇಕು. ಅದರ ಜೊತೆಗೆ ಇವತ್ತು ನರಗುಂದ ಫ್ರೆಂಚ್ ಕೆನಾಲ್ ಏನ್ ರಿಪೇರಿ ಮಾಡಿ ಇವತ್ತು ಸೂಪರ್ಡೆಂಟ್ ಇಂಜಿನಿಯರ್ ಬರೋವರೆಗೆ ದಯವಿಟ್ಟು ನಿಮ್ಮಲ್ಲಿ ರೈತರಲ್ಲಿ ವಿನಂತಿ ಮಾಡ್ಕೊತಾನೆ. ಇವತ್ತು ರಾತ್ರಿ 10 ಆಗಲಿ 12 ಆಗಲಿ ನಾಳೆ ಬೆಳಿಗ್ಗೆ ಬರಲ್ಲ ಸೂಪರ್ಡೆಂಟ್ ಇಂಜಿನಿಯರು. ಅಲ್ಲಿವರೆಗೆ ಈ ಜಾಗವನ್ನು ಬಿಟ್ಟು ನೀವು ಯಾರು ಕದಬಾರ್ದು. ನಿಮ್ ಜೊತೆಗೆ ನಾನು ಕುಂದಿರ್ತೇನೆ. ರಾತ್ರಿ 12ಕ್ಕೆ ಬರಲ್ಲ. ನಾವು ಸಂಬಂಧಪಟ್ಟ ಸೂಪರ್ಡೆಂಟ್ ಇಂಜಿನಿಯರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದು ಮಾತು ಕೊಡ್ಬೇಕು. ನಮ್ಗೆ ಯಾವ ಶಾಸಕರ ಮೇಲೆ ಯಾರ ಮೇಲೂ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ. ಸಂಬಂಧಪಟ್ಟ ಅಧಿಕಾರಿ ಬಂದು ನಮ್ಗೆ ವಾಗ್ದಾನ ಮಾಡಬೇಕು, ಇಷ್ಟು ದಿವಸ ರಿಪೇರಿ ಮಾಡಿ ಕೊಡ್ತಾರೆ ಅಂತ ಹೇಳ್ಬೇಕು. ಅಷ್ಟು ದಿವಸ ಮಾಡದೆ ಹೋದ್ರೆ ಅಹೋರಾತ್ರಿ ಸತ್ಯಾಗ್ರಹ ಮತ್ತೆ ಮುಂದುವರಿಸ್ತೇವೆ. ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೋತಾನೆ. ಬಾಳೆ ಮಾಡಿ ನೀವು ಎಲ್ಲರ ಮನೆಗೆ ಹೋದ್ರು ಒಂದು 50 ಮಂದಿ ಕುಂದ್ರಿ. ಇವತ್ತು ಬೆಳತನ ಇಲ್ಲೇ ಕುಂದ್ರು ನೀರು ಬರೆಯುವವರೆಗೆ ಆ ಇತ್ಯರ್ಥ ಮಾಡುವವರೆಗೆ ನಾವ್ ಇಲ್ಲಿಂದ ಕದಲಬಾರ್ದು ಅಂತೇಳಿ ರೈತರಿಗೆ ವಿನಂತಿಯನ್ನು ಮಾಡ್ತಾರೆ. ಯಾಕಂದ್ರ ರೈತರು ಏನ್ ಬಿಡೋದು 4 ತಾಸು ಕುಂದಿರ್ತಾರ ಹೋಗ್ತಾರಂತ ಅವ್ರ ತಲೆಯಾಗಿರ್ತದೆ, ಅಧಿಕಾರಿಗಳ ತಲೆಯಾಗಿರ್ತಂದ್ರ ಒಂದ್ ಏನು ಪಾಲಿಕೆ ಒಬ್ಬ ರೈತ ಹೇಳಿದ ಆಗಲಿ ಅದೇನ್ ದೊಡ್ಡ ಕೆಲಸ ಇಲ್ಲ. ಒಂದ್ ಟಿಪ್ಪರ್ ಕಡಿ ಇದನ್ನ ತಗೊಂಡ್ ಬಂದ ಕೆಲಸ ಆಗುವಂತೈತಿ. ಅಂತ ಸಣ್ಣ ಕೆಲಸ ಸಹ ಮಾಡುವಂತ ಒಂದು ಯೋಗ್ಯತೆ ಈ ಅಧಿಕಾರಿಗಳಿಗಿಲ್ಲ, ಈ ಸರ್ಕಾರಕ್ಕಿಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಇತ್ಯರ್ಥ ಮಾಡಬೇಕು. ಅದಕ್ಕೆ ದಯವಿಟ್ಟು ರೈತರಲ್ಲಿ ಒಂದು ಪಡ್ಕೊಳ್ತಾರೆ, ನೀವು ಯಾರು ಕದಲ್ಬೇಡ್ರಿ. ಅದ್ ಕೆನಾಲ್ ಹೆಂಗ್ ರಿಪೇರಿ ಆಗಲ್ಲ ನಾನು ನೋಡ್ತೀನಿ. ನಮ್ಮ ಜೊತೆ ಅಹೋರಾತ್ರಿ ಕುಂದ್ರ ಗಟ್ಟಿ ಆಗ್ರಿ. ಒಟ್ಟ ನೀರು ಬರೋವರೆಗೆ ಈ ಹೋರಾಟವನ್ನ ಮುಂದುವರ್ಸೋಣ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ ಬಂಧುಗಳೇ. ಜೈ ಹಿಂದ್, ಜೈ ಹಿಂದ್. ಇವತ್ತೊಂದು ಪ್ರತಿಭಟನೆ ಮಾಡ್ತಿದ್ರಿ. ಈ ಒಂದು ಪ್ರತಿಭಟನೆಯಲ್ಲಿ ಬಂದಿರುವಂತ ಪಂಚಗೌಡ ಜಮಗೌಡ ಸರ್ ಅವ್ರಿ, ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಲ್ಲಪ್ಪ ಅವರು, ಗ್ರಾಮ ಪಂಚಾಯತ್ ಸದಸ್ಯರು, ಆಕ್ಟಿವ್ ಪರ್ಸನ್ ಮಾಡ್ತಿದ್ರು, ಮತ್ತೆಲ್ಲ ನಮ್ಮ ಊರಿನ ಹಿರಿಯರಲ್ಲಿ ನಮ್ಮ ಅವರು ಬಂದಿದ್ದಾರೆ. ಪಾಂಡುರಂಗ ನಾಯ್ಕ ಅವರು ಬಂದಿದ್ದಾರೆ, ಕೊಗಳಾಪುರ ಅವರು ಇದ್ದೀರಿ ಎಲ್ಲ, ಮತ್ತ ಎಲ್ಲ ಒಂದು ನಮ್ಮ ರೈತ ಬಾಂಧವರು ಇದೀರಿ. ಸೊ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೋವಿ ಅಂದ್ರೆ, ನಿನ್ನೆನ ಬಂದಾಗ ನಿನ್ನೆನ ನಾವು AEE ನಿನ್ನೆನ ಮಾತಾಡಿದ್ದೀವಿ ನಾವು. ಸೊ ನೀವು ಹೇಳುವಂತ ಸಮಸ್ಯೆ ನಿಜ ಸರಿ, ನಮಗೂ ಅದ ಅರ್ಥ ಆಗಿದೆ. ನಿನ್ನೆ ನಮ್ಮ ಹುಲಿಕಟ್ಟಿ ಭಾಗದ ರೈತರು ನಿಮ್ ಪರವಾಗಿನ ಬಂದು ಅವರು ಹೇಳಿದ್ರು, ತಿರ್ಸಂಗಿ ಮತ್ತು ಹುಲಿಕಟ್ಟಿ ಭಾಗ ನಮ್ಗೆ ನೀರೇ ಬರೋದಿಲ್ಲ, ನಮಗ್ ನೀರ್ ಬಂದ್ ಹತ್ತಂಗಿನ ಇಲ್ಲ ಅಂತ. ನಿನ್ನೆ ನಮ್ಮ ಹುಲಿಕಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಒಂದ್ 20 ಜನ ರೈತರು ಬಂದಿದ್ರು. ಆಮೇಲೆ ಅದಾದ್ಮೇಲೆ ನೀವೊಂದ್ 5-6 ಜನ ರೈತರ ಸಿರ್ಸಿಂಗಿ ಅವರು ಬಂದಿದ್ರಿ. ನಾನ್ ನಿನ್ನೆ ಹೇಳಿದ್ದೆ ಅವ್ರಿಗೆ, ನಮಗೊಂದ್ 5-6 ದಿನ ಟೈಮ್ ಕೊಡ್ರಿ, ಅದನ್ನ ಟೆಂಪ್ರರಿ ಏನೈತಲ್ಲ ಟೆಂಪ್ರರಿ ಮಾಡಿಸ್ತೀವಿ, ಅದನ್ನ ಪರ್ಮನೆಂಟ್ ಮಾಡಾಕ ಅದೇನ ಕ್ರಮ ಐತಿ ಅದ್ ನಾವು ತಗೋತೀವಿ ಅಂತ ಹೇಳಿದಾಗ ನಾನು ಈಗಾಗಲೇ ಡಿಸ್ಕಷನ್ ಮಾಡಿದೇನ್ರಿ ಗೌಡ್ರ. ಈಗ ಅವರು ಈ ಪರ್ಮನೆಂಟ್ ಮಾಡಕ್ ಗೌಡ್ರ 1 ವಾರ ಅಂತೂ ಆಗೋದಿಲ್ರಿ. ಬರ್ರಿ ಮುಖನವ್ರು ಈಗ ನಾ ಮಾತಾಡ್ತೇನ್ರಿ, ನಾನ್ ಮಾತಾಡಕ್ ಬಿಡ್ರಿ, ಆಮೇಲೆ ನಿಮ್ದು ಮಾತಾಡಕ್ ಬಿಡ್ರಿ. ಈಗ ಸದ್ಯ ನೀವು ರೈತ ಬಾಂಧವ್ರಿ, ನಿಮ್ಗೂ ಗೊತ್ತೈತಿ ನಮಗೂ ಗೊತ್ತೈತಿ ರಿಯಾಲಿಟಿ. ಈ ಸದ್ಯ ನಾವ ಇವತ್ತ ಕೆಲಸ ಚಾಲೂ ಆದ್ರೂ ಈಗ ನಿಮ್ದು ಹಿಂಗಾರು ಈ ಸದ್ಯ ನಮಗ ಅದ ಅನುಕೂಲ ಆಗೋದಿಲ್ಲ, ನಿಮ್ಗೂ ಗೊತ್ತೈತದ. ಇವತ್ತ ನಾವ್ ಕೆಲಸ ಚಾಲೂ ಮಾಡ್ರು ಸುಮಾರು ದಿನ ಬೇಕು ಅದಕ್ಕೆ. ಯಾಕಂದ್ರೆ ಸರ್ಕಾರದ ಒಂದು ಪ್ರೊಸೀಜರ್ ಇರ್ತದೆ, ಟೆಂಡರ್ ಆಗ್ಬೇಕು, ಅಪ್ರೂವಲ್ ಆಗ್ಬೇಕು. ಸೊ ಅದಕ್ಕ ಈಗ ನಾವು ಅವ್ರಿಗೇನ್ ರಿಕ್ವೆಸ್ಟ್ ಮಾಡಿದೀವಿ ಅಂದ್ರ, ನಿಮ್ ಪರವಾಗಿ ಸದ್ಯ ಮಟ್ಟಿಗೆ ನಮಗ ಒಂದ್ 3 ದಿನ ಟೈಮ್ ತಗೋರಿ ಗೌಡ್ರ. ಒಂದ್ 2 ರಿಂದ 3 ದಿನ, ಮತ್ ನೀವು ವಾರ 15 ದಿನ ಇಲ್ಲ. ನಾವು ಸ್ಟ್ರಿಕ್ಟ್ ಆಗಿ ಹೇಳಿದ್ದೇನೆ, 2 ರಿಂದ 3 ದಿನ, ಲಾಸ್ಟ್ 3 ದಿನ. 3 ದಿನದೊಳಗ ಅದನ್ನ ಟೆಂಪ್ರರಿ ನೀವ್ ಏನ್ ಹಾಕಿ ಅದನ್ನ ಉಸ್ಕಿನ್ ಚೀಲ ಹಾಕಿ ಅಥವಾ ಏನ್ ಹಾಕಿ ಅದ ಏನ್ ಮಾಡ್ತೀರಿ ಸೋರ್ಕೆ ತಡೆಗಟ್ಟಿ ಇಮಿಡಿಯೇಟ್ ಆಗಿ ರೈತರ ಹೊಲಗಳಿಗೆ ನೀರ್ ಹರಿಯುವಂಗ ಕ್ರಮ ತಗೊಳ್ರಿ. ಮತ್ತ ಅದ ಟೆಂಡರ್ ಪ್ರೊಸೆಸ್ ಎಲ್ಲೈತಿ ಹೇಳ್ರಿ, ನಾನು ಸಹಿತ ಅದನ್ನ SC ಅವ್ರಿಗೆ ಮಾತಾಡ್ತೀನಿ, ಮನೆ ಶಾಸಕರು ಬಂದ್ಮೇಲೆ ಅವರಿಂದನೂ ಮಾತಾಡ್ತೀನಿ ಅಂತ ಹೇಳಿದ್ಕೂಲೆ ಅವ್ರ ನಮಗ ಈಗಾಗಲೇ ಮಾತಾಡಿದಾರ. ಅದು ಈಗಾಗಲೇ ಎಸ್ಟಿಮೇಟ್ ಆಗಿ ಸುಮಾರು 26 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಸ್ಟಿಮೇಟ್ ಆಗಿ ಟೆಂಡರ್ ಪ್ರೊಸೆಸ್ ಹೋಗೈತ್ರಿ. ಈಗ ಟೆಂಡರ್ ಆಗಿ ಅಪ್ರೂವಲ್ ಆಗಿ ಬರ್ಬೇಕಾದ್ರೆ ನಿಮ್ಗೂ ಗೊತ್ತೈತಿ ಸರ್ಕಾರದ ಒಂದು ನಮ್ ನಿಯಮಾವಳಿ ಪ್ರಕಾರ 15 ದಿನ ಅಬ್ಜೆಕ್ಷನ್ ಇರ್ತಾವು,
ಆಮೇಲೆ ಅಬ್ಜೆಕ್ಷನ್ ಕಲ್ಫರ್ಮ್ ಗೌಡ್ರು ತಮಗೆಲ್ಲ ಗೊತ್ತೈತದ ಅದು ಪ್ರೊಸೀಜರ್ ಆಗಿ ಅಪ್ರೂವಲ್ ಆಗಿ ಈ ಟೆಂಡರ್ ಆಗಿ ಅದ ಕ್ಲಿಯರ್ ಆಗಕ ಕನಿಷ್ಠ ಒಂದೂವರೆ 2 ತಿಂಗಳಾರ ಬೇಕು. ಮಿನಿಮಮ್ ಒಂದೂವರೆ ತಿಂಗಳಂತೂ ಫಾಸ್ಟ್ ಮಾಡಿ ಅಂದ್ರೆ ಒಂದೂವರೆ ತಿಂಗಳು 40-45 ದಿನ ಅಂತೂ ಬೇಕೇ ಬೇಕು ನಮ್ಗ. ಸೊ ಅದಕ್ಕೆ ಈಗ ಅಲ್ಲಿವರೆಗೆ ಅವ್ರಿಗೆ ನಾವು ಪಾಂಡುರಂಗ ನಾಯ್ಕ ಅವ್ರಿಗೆ ಹೇಳಿದ್ವಿ, ಎಷ್ಟ್ ದಿನ 3 ದಿನದಾಗ ಮಾಡ್ತೀರಿ? 3 ದಿನದಾಗ ಮಾಡಿ ಫಾಲೋ ಅಪ್ ಮಾಡಿ ನಮಗ್ ಕೊಡ್ಬೇಕು. ಅಲ್ಲ ಮತ್ತೆ ಸರ್ ಎರಡು ಮಾತು ಪ್ರೊಸೀಜರ್ ಐತಿ ಸರ್. ಇವ್ರು ಮಾಡ್ಬೇಕಾದ ಕರ್ತವ್ಯ ಏನೈತಂದ್ರ ಯಾರಿಗ್ ಟೆಂಡರ್ ಆಗಿರತಿ ಯಾ ಕಾಂಟ್ಯಾಕ್ಟ್ ಇವ್ರ ಪರಿಚಯ ಇರ್ತಾರ ಅವ್ರ ಕಡೆಯಿಂದ ಮುಂಚಿತವಾಗಿ ಕೆಲಸ ಮಾಡಿಸ್ಕೊಂಡು ಟೆಂಡರ್ ಅವ್ರಿಗೆ ಮಾಡಿಸುವಂತ ಜವಾಬ್ದಾರಿ ಇವ್ರ ಕಡೆ ಇರ್ತಾರ. ಅದನ್ನ ಶಾಸಕರ ಜೊತೆ ನಾವು ಅವ್ರಿಗೆ ಮಾತಾಡಿ ಸರ್ ಇನ್ನೊಂದ ನಮ್ ಶಾಸಕರ ಕಡೆ ನಾವ್ ಹೋದಾಗೂ ಅವ್ರಿಗೆ ಅದನ್ನ ಹಿಂಗ ಆಗ್ತಿತ್ತಂತ ಅವ್ರಿಗೂ ಹೇಳಿದೆ ನಾನು. ಬಟ್ ಈ ಆಫೀಸರ್ಗಳು ಜವಾಬ್ದಾರಿ ತಗೊಂಡ್ರ 8 ದಿನದೊಳಗೆ ಈ ಕೆಲಸ ಆಗತ್ ಸರ್. ಇವ್ರ ಬೇಜವಾಬ್ದಾರಿಯಿಂದ ಮಾಡೋದ್ರಿಂದ ನಮ್ ರೈತರು ಸಂಕಟಕ್ಕೆ ಸಿಕ್ಕಾರ ಸರ್. ಇಲ್ಲ ಅದನ್ನ ಯಾಕಂದ್ರ ಇದು ಯಾರಿಗ್ ಟೆಂಡರ್ ಆಕತ್ ಅನ್ನೋದು ಇವ್ರಿಗೆ ಮುಂಚಿತವಾಗಿ ಗೊತ್ತಿರ್ತೈತ್ರಿ. ಆಮೇಲೆ ಅವ್ರ ಕಡೆದ ಕೆಲಸ ಮಾಡಿಸ್ಕೊಳ ಇವ್ರ ನನಗ್ ಮಾಡಿ ಕೊಡ್ತೀನಿ ಅಂದ್ರೆ ಅವ್ರು ಮಾಡೇ ಮಾಡ್ತಾರ ಸರ್. ತುರ್ತು ಪರಿಸ್ಥಿತಿ ಒಳಗ ಯಾಕಂದ್ರೆ ಮಾಡಿಸಿದಾರ ಸರ್. ಹಿಂದ ರಗಡ್ ಸರ ಕಾಲುವೆ ಹೊಡೆದವ, ಆಮೇಲೆ ಕಾಲುವೆ ರಿಪೇರ್ ಇದ್ದಾಗೂ ಮಾಡಿಸ್ಕೊಂಡ್ರ ಸರ್. ಆ ಪ್ರೊಸೆಸ್ ನೊಳಗೆ ಮಾಡಿಸಿ ನಮ್ ರೈತರಿಗೆ ಒಂದ್ ತುತ್ತ ಅನ್ನ ಬೆಳ್ಯಾಕ್ ಅವಕಾಶ ಮಾಡಿಕೊಡ್ಲಿ ನಾ ಕೈ ಮುಗಿದು ಕೇಳ್ಕೊಂತೀನಿ ಅಷ್ಟೇ ಸರ್. ನೋಡ್ರಿ ಯಾಕಂದ್ರೆ ಟೆಂಡರ್ ಆಗ್ಲಿ ಟೆಂಡರ್ ರೊಕ್ಕ ಬರ್ಲಿ ಸರ್ಕಾರ ಏನಂದ್ರೆ ಅದಾವ ಸದ್ಯದ ಮಟ್ಟಿಗೆ ಆಗುಲ್ ಸರ್. ಅದಕ್ಕಾಗಿ ನನಗೂ ಟೆಕ್ನಿಕಲ್ ಸ್ವಲ್ಪ ಪ್ರಮಾಣದೊಳಗೆ ಗೊತ್ತಿದ್ದ ಸಂಬಂಧ ಈ ಪ್ರೊಸೆಸ್ ಮಾಡ್ಲಿ ಅನ್ನೋ ಉದ್ದೇಶ ನೋಡ್ರಿ. ಕವಲಿನೂ ಬೆಳಿಬೇಕ್ರಿ ಇದನ್ನ ಮಾಡಿ ರೈತರಿಗೆ, ಯಾಕಂದ್ರೆ ನಾವು ರೈತರಿಗೆ ಮಾತು ಕೊಡ್ತೀವಿ ಅಂದ್ರೆ ಉಳಿಸ್ಕೋಬೇಕಂತ ನಾವು ಅವ್ರಿಗೆ ಮುಖ ತೋರಿಸ್ಬೇಕು ಇನ್ನೊಂದ್ಸಲ. ಅದಕ್ಕೆ ನೀವು ಇದನ್ನ ಪರ್ಸನಲ್ ಆಗಿ ತಗೊಂಡು ನೀವ್ ಎಲ್ಲಿ ಊರಿಗೆ ಹೋಗಲ್ಲ ರಜೆ ಗಿಜೆ ಹಾಕಲ್ಲ ನೀವು ಇನ್ಚಾರ್ಜ್ ಅದೀರಿ ಆಯ್ತು ಒಪ್ಕೋತೇನೆ. ಇನ್ಚಾರ್ಜ್ ಅದೀರಿ ಆಯ್ತು ಒಪ್ಕೋತೇನೆ. ಇನ್ಚಾರ್ಜ್ ಇದ್ರು ಇದನ್ನ ಮೋಸ್ಟ್ ಪ್ರಯಾರಿಟಿ ವರ್ಕ್ ಮೇಲೆ ನಾವು ರೈತರ ಮಕ್ಕಳ ಕೆನಾಲ್ ನೀರ್ ಬಂದಾಗ ನಮ್ಮ ಹೊಲಕ್ ರೀಚ್ ಆಗಲಿಲ್ಲ ಅಂದ್ರೆ ನೀರು ಬಂದು ಉಪಯೋಗ ಇಲ್ಲ ಆಗತ್ತೆ. ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿ ಅದನ್ನ ಇದನ್ನ ಮಾಡ್ರಿ. ಈಗ ಮಂತ್ರಿ ಅವ್ರು ಹೇಳಿದಂಗ ಶಾಸಕರು ಬಂದ್ಮೇಲೆ ನಾನು ಅದನ್ನ ಮಾತಾಡ್ಕೊಂಡು ಯಾರು ಕಾಂಟ್ರಾಕ್ಟ್ ಅದಾರು ಏನ್ ಅದಾರು ಅದು ಅವ್ರು